ಹಾಯ್ ಫ್ರೆಂಡ್ಸ್, ಒಂದು ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂದ್ರೆ, ಮಾಜಿ ಅಗ್ನಿವೀರರಿಗೆ ಶೇಕಡ 50ರಷ್ಟು BSFನಲ್ಲಿ ಮೀಸಲು ಇಡಬೇಕು ಅಂತಕ್ಕಂಥ ಮಾಹಿತಿ ಎಲ್ಲ ಪೇಪರ್ದಲ್ಲಿ ಹರಿದಾಡ್ತಾ ಇದೆ. ಬಹಳಷ್ಟು ಜನ ಅಭ್ಯರ್ಥಿಗಳು ನೋಡ್ತಾ ಇದ್ರಿ, ಬಹಳಷ್ಟು ಜನ ಪಾಲಕರು ಮತ್ತು ವಿದ್ಯಾರ್ಥಿಗಳು ವಿಚಾರ ಮಾಡ್ತಾಯಿದ್ರು. ಏನು ವಿಚಾರ ಮಾಡ್ತಾ ಇದ್ರಪ್ಪ ಅಂದ್ರೆ, ಅಗ್ನಿಪಥ ಯೋಜನೆ ಮಾಡಿದ ಮೇಲೆ ಅಗ್ನಿವೀರರ ಆಯ್ಕೆ ಅಂತ ಮಾಡಿದರು. ಇಲ್ಲಿ ಏನು ಮಾಡಿರಪ್ಪ ಅಂದ್ರೆ, ಶೇಕಡ 75ರಷ್ಟು ಏನಪ್ಪ ಅಂದ್ರೆ 4 ವರ್ಷ ಡ್ಯೂಟಿ ಮಾಡಬೇಕು, ಶೇಕಡ 25ರಷ್ಟು ಏನಪ್ಪ ಅಂದ್ರೆ ಮತ್ತೆ 15 ವರ್ಷ ಕಂಟಿನ್ಯೂ ಮಾಡಬೇಕು. ಈ ರೀತಿ ಒಂದು ನಿಯಮವನ್ನು ಮಾಡಿಕೊಂಡು ಅಗ್ನಿವೀರರ ಆಯ್ಕೆಯನ್ನು ಪ್ರಾರಂಭ ಮಾಡಿದರು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅಗ್ನಿವೀರರ ನೇಮಕವನ್ನು ಕಂಟಿನ್ಯೂ ಮಾಡ್ಬೋದು ಅಂತಕ್ಕಂಥ ಚರ್ಚೆನೂ ಅಲ್ಲಿ ನಡೆದದ. ಆದರೂ ಸಹಿತ ಏನಪ್ಪ ಅಂದ್ರೆ, ಈಗ ಅಗ್ನಿವೀರರಾಗಿ 4 ವರ್ಷ ಹೋಗಿ ಮಾಡ್ಕೊಂಬಂದರೂ ಸಹಿತ ಹೊರಗಡೆ ಬಂದಾಗ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಮೀಸಲಾತಿ ಇಡ್ತಾ ಇದ್ದಾರೆ. ಸೆಂಟ್ರಲ್ದವರು ಈಗಾಗಲೇ ವಿಚಾರವನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ, ಅಗ್ನಿವೀರರಿಗೆ ಅವಕಾಶಗಳನ್ನು ಕೊಡೋಣ, ಅದು ಡಿಫೆನ್ಸ್ ಫೋರ್ಸ್ನಲ್ಲಿ ಅವಕಾಶಗಳನ್ನು ಕೊಡೋಣ. ಅವರು ಆರ್ಮಿನೂ ಮುಗಿಸಿ ಬಂದಿರ್ತಾರೆ, ಅದರ ಜೊತೆ ಏನಪ್ಪ ಅಂದರೆ ಮತ್ತು ಬೇರೆ ಡಿಫೆನ್ಸ್ ಫೋರ್ಸ್ದಲ್ಲಿ ಅವರ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವರಿಗೊಂದು ಒಳ್ಳೆಯ ಅವಕಾಶ ಸಿಗ್ತದೆ. ಆಮೇಲೆ ಅಗ್ನಿವೀರ ಆರ್ಮಿ ಮಾಡಿದಂಥ ಅಭ್ಯರ್ಥಿಗಳು ಗಟ್ಟಿಮುಟ್ಟಾಗಿರ್ತಾರೆ, ಅಂಥ ಅಭ್ಯರ್ಥಿಗಳನ್ನ ನೇಮಕ ಮಾಡಿಕೊಳ್ಳೋದು ಒಳ್ಳೆಯದು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಸೆಂಟ್ರಲ್ ಗೌರ್ಮೆಂಟ್ದವರು ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದೇನಪ್ಪ ಅಂದ್ರೆ, ಈಗಾಗಲೇ ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆಗಿ ಅವರು ಆರ್ಮಿಗೆ ಹೋಗ್ತಾರೆ. ಆರ್ಮಿಗೆ ಹೋಗಿ ಏನಪ್ಪ ಅಂದ್ರೆ ಅವರ ಅವಧಿಯನ್ನು ಪೂರ್ಣಗೊಳಿಸಿದ ಬಳಿಕ ನೆಕ್ಸ್ಟ್ ಏನಪ್ಪ ಅಂದ್ರೆ BSFನಲ್ಲಿ ನೇಮಕ ಆಗ್ಬೋದು. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ನೇಮಕ ಆಗ್ಬೋದು. ಅದು ಅಗ್ನಿವೀರರಿಗೆ ಎಷ್ಟಪ್ಪ ಅಂದ್ರೆ ಶೇಕಡ 50ರಷ್ಟು ಮೀಸಲು ಇಡಬೇಕಂತ ತಿಳಿಸಿಂದ ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯ ನಿರ್ಧರಿಸಿದ್ದು. ಆಮೇಲೆ ನೇಮಕ ನಿಯಮಗಳಿಗೆ ಅಗತ್ಯ ತಿದ್ದುಪಡಿಯನ್ನು ಸಹಿತ ಮಾಡಿ ಅದರ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅಭ್ಯರ್ಥಿಗಳಿಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಇದಕ್ಕಿಂತ ಮೊದಲು ಹೆಂಗಿತ್ತಪ್ಪ ಅಂದ್ರೆ BSF ನೇಮಕದಾಗ ಅಗ್ನಿವೀರರಿಗೆ ಶೇಕಡ 10ರಷ್ಟು ಮಾತ್ರ ಮೀಸಲು ಮಾಡಿದರು. ಈಗೇನು ಮಾಡ್ಯಾರಪ್ಪ ಅಂದ್ರೆ ಶೇಕಡ 50ರಷ್ಟು ಮೀಸಲು ಮಾಡ್ಯಾರ. ಅಂದ್ರೆ ಇಂಡಿಯನ್ ಆರ್ಮಿ ಅಗ್ನಿವೀರ ಸೇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಳ್ಳೆಯ ಅವಕಾಶ. ನೀವು ಇಂಡಿಯನ್ ಆರ್ಮಿಯನ್ನು ಮುಗಿಸ್ಕೊಂಬರ್ಬೋದು, ನಂತರ ಮತ್ತು BSFನಲ್ಲಿ ಸಹಿತ ಸೇವೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶ. ಇನ್ನೂ ಬೇರೆ ಬೇರೆ ಮಾಡ್ಬೋದು ರೀ. ಇನ್ನೂ BSF ಆಯಿತು, CRPF, CISF, ಆಸಾಮ್ ರೈಫಲ್, ITBP, SSB, ಹೀಗೆ ಸಶಸ್ತ್ರ ಸೀಮಾ ಬಲ, ಆಮೇಲೆ RPF, ಆಮೇಲೆ ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ನಲ್ಲಿ ಅಗ್ನಿವೀರರಿಗೆ ಒಳ್ಳೆಯ ಅವಕಾಶವನ್ನು ನೆಕ್ಸ್ಟ್ ಕೊಡ್ಬೋದು ಅಭ್ಯರ್ಥಿಗಳೇ. ಯಾಕಂದ್ರೆ ಇನ್ನೂ ಮೊದಲನೇ ಅಗ್ನಿವೀರರ ಬ್ಯಾಚ ಹೊರಗಡೆ ಬಂದಿಲ್ಲ. ಇನ್ನು ಏನಪ್ಪ ಅಂದರೆ ಇನ್ನು ಕೆಲವೇ ದಿನದಲ್ಲಿ ಮೊದಲನೇ ಅಗ್ನಿವೀರರ ಬ್ಯಾಚ ಹೊರಗಡೆ ಬರ್ಬೋದು, ಅಥವಾ ಇನ್ನೂ ಕಂಟಿನ್ಯೂ ಆಗ್ಬೋದು. ಇನ್ನೂ ಚರ್ಚೆ ನಡೆದದ, 7 ವರ್ಷ ಮಾಡಬೇಕಂತೂ ಚರ್ಚೆ ನಡೆದದ. ಆಮೇಲೆ ಇನ್ನೂ ಕೆಲವೊಂದು ಪರ್ಮನೆಂಟ್ ಮಾಡಬೇಕು, ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಮಾಡಬೇಕು ಅಂತಕ್ಕಂಥ ಚರ್ಚೆ ನಡೆದದ. ಇನ್ನೂ ನಿಖರವಾಗಿ ಹಿಂಗೆ ಅಂತೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ BSFನಲ್ಲಿ ಏನಪ್ಪ ಅಂದ್ರೆ ಶೇಕಡ 50ರಷ್ಟು ಅಗ್ನಿವೀರರಿಗೆ ಮೀಸಲಾತಿ ಅಂತಕ್ಕಂಥ ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಪೇಪರ್ನಲ್ಲಿ ಹರಿದಾಡ್ತಾ ಇದೆ ಅಭ್ಯರ್ಥಿಗಳೇ. ಇನ್ನೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾನೆ ಅಭ್ಯರ್ಥಿಗಳೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ನಮ್ಮಲ್ಲಿ ಏನಪ್ಪ ಅಂದ್ರೆ SSC GDಗೆ ಅಡ್ಮಿಷನ್ ಸ್ಟಾರ್ಟ್ ಅದಾವು. ಅದೇ ರೀತಿಯಾಗಿ TA ಅಗ್ನಿವೀರ ಆರ್ಮಿಗೆ ಸಹಿತ ಅಡ್ಮಿಷನ್ ಸ್ಟಾರ್ಟ್ ಅದಾವು. ಈಗಾಗಲೇ ನಮ್ಮ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಮುಂದೆ ನಡೀತಾ ಇದೆ. ಇದೇ ಬರುವ ಜನವರಿ 27ಕ್ಕೆ 22 ವರ್ಷ ಮುಗಿಸಿ 23ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ವಿಶೇಷ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂದ್ರೆ, 10ನೇ ತರಗತಿ ಪಾಸ್ ಆದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಆರ್ಮಿ, ಪೊಲೀಸ್ ಮತ್ತು ಡಿಫೆನ್ಸ್ ಫೋರ್ಸ್ ತರಬೇತಿಯನ್ನು ಮಾಡಿಕೊಳ್ತಾ, ಫಿಸಿಕಲ್ ಎಕ್ಸಾಮ ತರಬೇತಿಯನ್ನು ತೆಗೆದುಕೊಳ್ತಾ ಏನು ಮಾಡ್ಬೋದು, ನೀವು PUCನೂ ಕಲಿಬೋದು. PUC ಆರ್ಟ್ಸು, ಕಾಮರ್ಸು, ಸೈನ್ಸ್ ಮಾಡ್ಬೋದು. ಅದೇ ರೀತಿಯಾಗಿ PUC ಪಾಸ್ ಆದಂಥ ಅಭ್ಯರ್ಥಿಗಳು ಡಿಗ್ರಿಯನ್ನು ಅಡ್ಮಿಷನ್ ಮಾಡಿಕೊಂಡು ಇಲ್ಲಿ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯ ತರಬೇತಿಯನ್ನು ಪಡಿಬೋದು. ಒಳ್ಳೆಯ ಸುವರ್ಣ ಅವಕಾಶ ಇತ್ತು. ನೌಕರಿನೂ ಆದರೆ, ನೌಕರಿ ಆಯ್ತು ಅಂದರೆ ಸಾಲಿ ಬಿಟ್ಟ ನೌಕರಿಗೆ ಹೋಗೋದು, ನೌಕರಿ ಜಲ್ದಿ ಆಗಲಿಲ್ಲ ಅಂದರೆ ನಾವು ಶಿಕ್ಷಣವನ್ನು ಮುಂದುವರಿಸ್ಬೋದು. ಇಂಥ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡಿದ್ದೀವಿ. PUC ಕಲಿತಕ್ಕಂಥ ಅಭ್ಯರ್ಥಿಗಳು, ಡಿಗ್ರಿ ಕಲಿತಕ್ಕಂಥ ಅಭ್ಯರ್ಥಿಗಳು ಅಡ್ವಾನ್ಸ್ ಆಗಿ ಬಂದು ರಿಸರ್ವೇಷನ್ ಮಾಡ್ಕೋಬೇಕು. ಯಾಕಂದರೆ ಸೀಟ ಲಿಮಿಟ್ ಅದಾವು. 10ನೇ ತರಗತಿ ಕಲಿಯತಕ್ಕಂಥ ಪಾಲಕರು ನಿಮ್ಮ ಮಕ್ಕಳು ಕಲಿತಾ ಇದ್ರಪ್ಪ ಅಂದರೆ ಅಂಥ ಪಾಲಕರು ಬಂದು ಅಡ್ವಾನ್ಸ್ ಆಗಿ ರಿಸರ್ವೇಷನ್ ಮಾಡ್ಕೊರಿ. ಅದೇ ರೀತಿಯಾಗಿ PUC ಕಲಿಯತಕ್ಕಂಥ ಮಕ್ಕಳಿದ್ದಪ್ಪ ಅಂದರೆ ನೀವು ಪಾಲಕರು ಬಂದ ಅಡ್ವಾನ್ಸ್ ಆಗಿ ಡಿಗ್ರಿದ ರಿಸರ್ವೇಷನ್ ಮಾಡ್ಕೋಬೇಕು. ಕೆಲವೇ ಸೀಟ್ಗಳಿಗೆ ಮಾತ್ರ ಇಲ್ಲಿ ಅವಕಾಶ ಇರ್ತದೆ. ಆರ್ಮಿ ಮತ್ತು ಪೊಲೀಸ್ ತರಬೇತಿಯೊಂದಿಗೆ ನಿಮಗೆ PUC ಮತ್ತು ಡಿಗ್ರಿ ಕಲಿತಕ್ಕಂಥ ಒಳ್ಳೆಯ ಸುವರ್ಣ ಅವಕಾಶದ ಅಭ್ಯರ್ಥಿಗಳೇ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ಏನಪ್ಪ ಅಂದ್ರೆ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಮಸ್ಕಾರಗಳು.
ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.